ನಮಸ್ಕಾರ. ನಾವು ಇವತ್ತು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಪರಶುರಾಮ್ ಸರ್ ಅವ್ರ ಪ್ಲಾಟಲ್ಲಿ ಇದ್ದೀವಿ. ಅವರಿಗೆ ಸ್ಟಾರ್ಟಿಂಗಲ್ಲಿ ಕೊಳೆ ರೋಗ ಬಂದಿತ್ತು. ಕೊಳೆ ರೋಗ ಬಂದಲ್ಲಿ ಅವ್ರಿಗೆ ನಮ್ಮ ಕಂಪ್ನಿದು ಏನೇನು ಯೂಸ್ ಮಾಡಿದಾರೆ ಪ್ರಾಡಕ್ಟ್ ಅವ್ರ ಬಾಯಲ್ಲೇ ಕೇಳಮ್ಮ. ಸರ್ ನಮಸ್ಕಾರ. ನಾವು ಸ್ಟಾರ್ಟಿಂಗ್ ನಮ್ಮ ಕಂಪ್ನಿದು ನೀವು ಕೊಳೆ ರೋಗಗೋಸ್ಕರ ಏನೇನು ಯೂಸ್ ಮಾಡಿದ್ರಿ ಸರ್? ಕೊಳೆ ರೋಗ ಸಂಬಂಧ ಸರ್ ನಾವು ಮತ್ತು ಶೂಟಪ್ ತೊಗೊಂಡಿರಿ ಸರ್, ಅರ್ಕ ತೊಗೊಂಡಿರಿ ಸರ್, ಅಲ್ಲಿಂದ ಸಪೋರ್ಟರ್ ತೊಗೊಂಡಿರಿ ಸರ್. ಸಪೋರ್ಟರ್ ತೊಗೊಂಡಿರಿ? ಹಾಂ ಸರ್, ಸಪೋರ್ಟರ್ ತೊಗೊಂಡ್ರಿ. ಎಷ್ಟು ಸಲ ಯೂಸ್ ಮಾಡ್ರಿ ಸರ್? ಅದು 2 ಸಲ ಹಾಕಿವಿ ಸರ್. ಅದು 2 ಸಲ ಏನು ಸ್ಪ್ರೇ ಮಾಡ್ರಿ? ಇಲ್ಲ ಸರ್, ಅದು ಸ್ಪ್ರೇ ಮಾಡಕ್ಕೆ ಬಂದಿರಿ ಸರ್, ಸರಿ ಅನ್ಸಿಲ್ಲ. ಅದೇ ಒಟ್ಟು ಡ್ರೆಂಚ್ ಮಾಡ್ರಿ. ಡ್ರೆಂಚ್ ಮಾಡ್ರಿ. ಈ ಸ್ಟಾರ್ಟಿಂಗ್ ಡ್ರೆಂಚ್ ಮಾಡಿದ್ ಎಷ್ಟು ದಿನ ಆಯ್ತು ಡ್ರೆಂಚ್ ಮಾಡ್ರಿ? ಡ್ರೆಂಚ್ ಮಾಡಿ ಸರ್ ಇವಾಗ 15 ದಿವಸ ಆಯ್ತು ಸರ್. 15 ದಿನ ಆಯ್ತು. ಹಾಂ ಸರ್, 15 ದಿನ ಆಯ್ತು. ನೀವು ಮತ್ತೆ ಎಲ್ಲಿ ಒಂದು ತೋಲ್ ಬಂದಿತ್ತು ನೀವು ಸ್ಟಾರ್ಟಿಂಗ್? ನಾನು ನೋಡೋದು ಇಲ್ಲಿ 1 ತೋಲ್ ಬಂದಿತ್ತು. ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಈ ಜಾಗದಲ್ಲಿ ಇತ್ತು ನೀವು ಕೊಳೆ ರೋಗ. ಈ ಜಾಗದಲ್ಲಿ ಕೊಳೆ ರೋಗ ಇತ್ತು. ಈ ಜಾಗದಲ್ಲಿ ನೀವು ಡ್ರೆಂಚ್ ಮಾಡಿದ್ರಿ, ಪೂರಾ ಪ್ಲಾಟ್ನು ಮಾಡಿದ್ರಿ. ಇಲ್ಲಿ ಜಾಸ್ತಿ ಮಾಡಿದ್ರಿ. ನಿಮಗೆ ಎಷ್ಟು ದಿನ ಆಯ್ತು ಈಗ ಯೂಸ್ ಮಾಡಿ ನೀವು? ಅದು ಯೂಸ್ ಮಾಡಿ ಸರ್, ಒಂದು 15 ಸರ್, 15 ಸರ್, ಒಟ್ಟು 15 ದಿನ ಗ್ಯಾಪ್ ಕೊಟ್ಟು 2 ಸಲ ಮಾಡಿರಿ. 2 ಸಲ ಮಾಡಿ. ಈಗ ಒಟ್ಟು ಎಲ್ಲಿ ಸ್ಪ್ರೆಡ್ ಆಗಿಲ್ಲ. ಈಗೆಲ್ಲ ನೋಡ್ಬೋದು ನೀವು ಪ್ಲಾಟ್ ಮತ್ತೆ ಎಲ್ಲಿ ಬಂದಿಲ್ಲ, ಇಲ್ಲಿಗೆ ಸ್ಟಾಪ್ ಆಗಿಬಿಟ್ಟದ ಒಂದೇ ಸಲ. ಮತ್ತೆ ನೆಕ್ಸ್ಟ್ ನೀವು ನಮ್ಮ ಕಂಪ್ನಿದು ಇನ್ನೊಂದು ಯೂಸ್ ಮಾಡಿರಿ, ಗ್ರೋತ್ ಪ್ರಮೋಟರ್. ಒಳ್ಳೆ ರೋಗಕ್ಕೆ ಬರೋಕ್ಕಿಂತ ಮೊದಲೇ ಒಂದು ಕೃಷಿಕ ಯೂಸ್ ಮಾಡಿದ್ರಿ. ಕೃಷಿಕ ಯೂಸ್ ಮಾಡಿರಿ ಅಂತ. ಅದು ಮರಿ ಸಂಖ್ಯೆ ಹೆಂಗೆ ಬಂದವ್ರಿ ಇಲ್ಲಿ ನೋಡ್ಬೋದು ನೀವು? ಅದು ಚಲೋ ಇರುತ್ತೆ. ಮರಿ ಸಂಖ್ಯೆ ಎಷ್ಟು ಅವ್ರಿ ಅಂದಾಜು ನಿಮ್ಮ ಪ್ರಕಾರ? ಮರಿ ಸಂಖ್ಯೆ ಎಷ್ಟು ಬಂದಿರ್ಬೋದು? ಮರಿ ಸಂಖ್ಯೆ ನೋಡ್ಬೋದು ನೀವು ಎಷ್ಟು? ಮರಿ ಸಂಖ್ಯೆ ಒಂದು 40 ಬಂದವ್ ಸರ್. 40 ಬಂದವ್ರಿ. 45 ಮೇಲೆ ಅವ್ರಿ ಮರಿ ಸಂಖ್ಯೆ. ನೀವು ನಮ್ಮ ಕಂಪ್ನಿದು ಕೃಷಿಕ ಯೂಸ್ ಮಾಡಿದ್ರಿ ಅಂತ 2 ಸಲ ಯೂಸ್ ಮಾಡ್ರಿ. 2 ಸಲ ಯೂಸ್ ಮಾಡ್ರಿ ಅಂತ ಈ ಥರ ಎಲ್ಲ. ಹಾಂ ರೀ, ಅರ್ಕ ಮತ್ತು ಶೂಟಪ್ 2 ಸಲ ಡ್ರೆಂಚ್ ಮಾಡ್ರಿ. ಹಾಂ ರೀ. ಇದರಿಂದ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಅದು ಚಲೋ ಬರುತ್ತೆ, ನೀವು ಯೂಸ್ ಮಾಡಿ ಹೇಳ್ತೀವಿ ಸರ್. ಬೇರೆ ರೈತರಿಗೆ ಯೂಸ್ ಮಾಡಕ್ಕೆ ಕೊಳೆ ರೋಗ ಬಂದವ್ರಿಗೆ ಅರ್ಕ ಮತ್ತು ಶೂಟಪ್ ಯೂಸ್ ಮಾಡ್ರಿ, ಕಂಟ್ರೋಲ್ ಆಗ್ತಾರೆ. ಹಾಂ ರೀ. ಮತ್ತು ಮರಿ ಸಂಖ್ಯೆ ಜಾಸ್ತಿ ಮಾಡ್ಲಾಕ ಕೃಷಿಕ ಯೂಸ್ ಮಾಡ್ರಿ, ಮರಿ ಸಂಖ್ಯೆ ಜಾಸ್ತಿ ಆಗ್ತದ. ಜಾಸ್ತಿ ಹೇಳಕ್ಕೆ ಕೃಷಿಕ ಯೂಸ್ ಮಾಡ್ಬೇಕು. ನಿಶ್ಚಿತ್ ಪವರ್ನು ನಿಮ್ಗೆ ನಾವು ಹೇಳಿದ್ರಿ ಲಾಸ್ಟ್ ಟೈಮ್, ಮರಿ ಸಂಖ್ಯೆ ಜಾಸ್ತಿ ಬರ್ತಾವ ಯೂಸ್ ಮಾಡ್ರಿ ಅಂತ. ಕೊಳೆ ರೋಗ ನಿಶ್ಚಿತ್ ಪವರ್ ಇಲ್ಲಿ ಯೂಸ್ ಮಾಡಿಲ್ರಿ, ಬೇರೆ ಪ್ಲಾಟ್ ಚಲೋ. ಅಲ್ಲಿ ನಿಶ್ಚಿತ್ ಪವರ್ ಸ್ವಲ್ಪ ಮರಿ ಸಂಖ್ಯೆ ಜಾಸ್ತಿ ಆಗ್ಯದ್ರಿ. ಆಮೇಲೆ ಇದು ರೀ ಕಚ್ ಇರ್ತಲ್ರಿ, ಅಂತದ್ದು ಒಂದ್ ಸ್ವಲ್ಪ ಚಿಕ್ಕ ರೋಗನಂತದ್ದು ಹೋಗ್ಬಿಟ್ಟದ, ಅದಕ್ಕೂ ಕಡಿಮೆ ಆಗ್ಯದ. ಇದರಿಂದ ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಬೇರೆ ರೈತರಿಗೆ ನಿಶ್ಚಿತ್ ಪವರ್ ಯೂಸ್ ಮಾಡ್ರಿ. ಇಂಥ ಇದ್ರು ಬೆಂಕಿ ರೋಗ ಬಂದಿತ್ತಂದ್ರಿ, ಆಮೇಲೆ ಮತ್ತೆ ಮರಿ ಸಂಖ್ಯೆ ಜಾಸ್ತಿ ಮಾಡ್ಬೇಕಂದ್ರೆ ಕೃಷಿಕ ಯೂಸ್ ಮಾಡ್ರಿ. ಬೇರೆ ಪ್ಲಾಟಿಂಗ್ ನೋಡ್ಬೋದು ಕೆಮಿಕಲ್ ಯೂಸ್ ಮಾಡ್ರಿ ಕೊಳೆ ರೋಗಸ್ಕರ. ಹೌದಾ ಸರ್? ಎಷ್ಟು ಇದಕ್ಕೆ ಎಷ್ಟು ಖರ್ಚು ಬಂದ್ರಿ ನಿಮ್ಗೆ ಅನ್ಸೋದ್ ಮಟ್ಟಿಗೆ? ಅಂದ್ರೆ ಯಾವ್ದು ಖರ್ಚು ಬರ್ತದೆ? ನಮ್ದು ಕೆಮಿಕಲ್ ಒಂದ್ ಸ್ವಲ್ಪ ಜಾಸ್ತಿ ಬರ್ತದೆ. ಮತ್ತೆ ಕಂಟ್ರೋಲ್ ಯಾವ ತರ ಅದಾವ್ರಿ? ಕಂಟ್ರೋಲ್ ಕೆಮಿಕಲ್ ರೀ ಸ್ವಲ್ಪ ಲೇಟ್ ಕಂಟ್ರೋಲ್ ಮಾಡ್ತಂದ್ರೂ ಅದಕ್ಕೆ ಸ್ವಲ್ಪ ಇದು ಸೈಡ್ ಎಫೆಕ್ಟ್ ಆಗ್ತದ. ಅನ್ನೋದು ಗಡ್ಡಿ ಮೇಲೆ ಕುಂಠಿತ ಆಗ್ತದೆ. ಗಡ್ಡಿ ಮೇಲೆ ನಿಮ್ ಕುಂಠಿತ. ನಮ್ದು ಏನ್ ಕಂಪ್ನಿ ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ. ಹಾ ರೀ. ಇದರಿಂದ ಏನ್ ಮಾಡ್ತೀವಿ ರೈತರಿಗೆ, ಬೇರೆ ರೈತರಿಗೆ ರೆಕಮೆಂಡೇಶನ್ ಮಾಡ್ತೀರಿ ಯೂಸ್ ಮಾಡ್ರಿ. ಖರ್ಚುನು ಕಡಿಮೆ ಬರ್ತದೆ. ಖರ್ಚುನು ಕಡಿಮೆ ಆಗ್ತದೆ. ಈಗ ಮತ್ತೆ ಇದು ಆರ್ಗಾನಿಕ್ ಅದ, ಏನು ಸೈಡ್ ಎಫೆಕ್ಟ್ ಇಲ್ಲ. ಇದು ರೈತರು ಯೂಸ್ ಮಾಡ್ರಿ. ಸರಿಯಾಗಿ ಇಳುವರಿ ತಗೊಂಡಿಕ್ರೆ ಸರಿಯಾಗಿ ಬೆಳ್ಕೋರಿ ಅಂತ ನಾವು ಹೇಳ್ತೀವಿ ಎಲ್ಲರಿಗೆ. ಧನ್ಯವಾದಗಳು. ಹಿಂಗೆ ನಮ್ದು ಕಂಪ್ನಿ ಸರ್ವಿಸ್ ಹೆಂಗದ್ರಿ? ಮತ್ತೆ ಕಂಪ್ನಿ ಸರ್ವಿಸ್ ಬೇಕಂತಾಗ್ರಿ ಹಂಗೆ ಆನ್ ದಿ ಸ್ಪಾಟ್ ನಮಗ್ ಬಂದು ಮುಟ್ಟಿಸ್ತಾರ, ಅವ್ರು ತಲುಪಿಸ್ತಾರ. ಅವರು ಬಂದು ಪ್ಲಾಟ್ ವಿಸಿಟ್ ಮಾಡ್ತಾರ. ಹಿಂಗೆ ಯೂಸ್ ಮಾಡ್ರಿ ಅಂತ ನಮಗೆಲ್ಲ ಮಾಹಿತಿ ಕೊಡ್ತಾರೆ. ಹಿಂಗೆ ಯೂಸ್ ಮಾಡ್ರಿ. ಬೇರೆ ರೈತರಿಗೆ ಹೇಳ್ರಿ ನಮ್ಮ ಕಂಪ್ನಿ ಸರ್ವಿಸ್ ನಿಮ್ಗೆ ಹಂಗೆ ಮಾಡ್ತೀವಿ. ಅವಾಗ ಯಾವ ಪ್ಲಾಂಟ್ ಅಂತ ಹೇಳ್ರಿ, ಬರ್ತೀವಿ, ವಿಸಿಟ್ ಮಾಡ್ತೀವಿ. ಒಳ್ಳೆ ಸರ್ವಿಸ್ ಇತ್ತು. ಹಿಂಗೆ ಯೂಸ್ ಕಂಪ್ನಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ. ನಮಸ್ಕಾರ.